Hi, long time no see, but I'm here back again with the continuation of economics, Vivek and still in Unit 2. Anyway, due to some emergency, I had to stop recording and needed to leave, but I'm here again. So, last ಎಲ್ಲಿ ನಿಲ್ಲಿಸಿದ್ವಿ ಅಂತಂದರೆ it is financial markets divided into capital market and money market. Capital market is long term, money market is short term. ಇದರಲ್ಲಿ ಶೇರ್ಸು ಮತ್ತು ಈಕ್ವಿಟಿ ಮತ್ತು ಡೆಟ್ ಎರಡು ಟೈಪ್ ಆಫ್ ಸೆಕ್ಯೂರಿಟೀಸು ಬರುತ್ತೆ, ಬಟ್ ಹಿಯರ್ ಓನ್ಲಿ ಡೆಟ್ ಸೆಕ್ಯೂರಿಟೀಸ್ ಮೋಸ್ಟ್ಲಿ. ದೆನ್ ದಿಸ್ IPO, FPO, Bombay Stock Exchange, National Stock Exchange, all these things forms the part of capital market, whereas call money, then notice money, then certificate of deposits, commercial papers, all these forms the part of money market. Idralli we have completed this one and this one. Call money means overnight loan ತರ ಇಸ್ಕೊಳತ್ತಲ್ಲ ಅದು. Notice money means 15 days. Unsecured both short term. Money market is short term, so idರಲ್ಲಿ ಬರೋ ಕಾಂಪೋನೆಂಟ್ಸ್ ಎಲ್ಲ short term. Then if you want to recall what is short term, less than 1 year ಇರೋ ಎಲ್ಲ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಅಥವಾ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಏನಿದೆ ದ್ಯಾಟ್ ವಿ ಕಾಲ್ ಇಟ್ ಆಸ್ ಶಾರ್ಟ್ ಟರ್ಮ್. ಮೋರ್ ದ್ಯಾನ್ ಇದ್ದರೆ ಇಟ್ ಈಸ್ ಲಾಂಗ್ ಟರ್ಮ್, ಕ್ಯಾಪಿಟಲ್ ಮಾರ್ಕೆಟ್ ಥರ. ಓಕೆ, ವಿಲ್ ಡೂ ನೌ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಆ್ಯಂಡ್ ಕಮರ್ಷಿಯಲ್ ಪೇಪರ್ಸ್. ಸೊ ದಿಸ್ ಸ್ಲೈಡ್ ಫಾರ್ ರೆಫರೆನ್ಸ್, ಫಾರ್ ಈಸಿ ರಿಮೆಂಬರೆನ್ಸ್, ವಿಲ್ ಡೂ these two things and finish this topic off. Then we'll do today some basics are there, like not tough topics, like easy ones only. Types of deposit, types of account, next type of companies, all these things we'll cover today. Okay, in another video there will be full-fledged video on money and money supply, money creation, monetary policies, both expansionary and contractionary, and the components of monetary policy. Everything will be recorded in one video so that you will not get confused about that topic, and most of the questions will be appearing from that topic itself. And even if it is not appearing from that topic, it will be related to it for sure, but if it is not factual. So moving on, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ಇದರಲ್ಲಿ ಏನೇನು ತಿಳ್ಕೊಬೇಕು ಅಂತ ಅದನ್ನು ನಾನು ಆಲ್ರೆಡಿ ಹ್ಯಾವ್ ಲಿಸ್ಟೆಡ್ ಹಿಯರ್. ವಿಲ್ ಚೇಂಜ್ ದ ಪೆನ್. ಓಕೆ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅಂತಂದರೆ ದೀಸ್ ಆರ್ ಅನ್ಸೆಕ್ಯೂರ್ಡ್. ಫಸ್ಟ್ ಪಾಯಿಂಟು, ದೀಸ್ ಆರ್ ಅನ್ಸೆಕ್ಯೂರ್ಡ್. ಟ್ರೇಡೇಬಲ್ ಅಂತ ಅಂದ್ರೇನು, ನನ್ನ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸು ನಾನು ನಿನಗೆ ಕೊಟ್ಟಿರ್ತೀನಿ ಅಂತಂದರೆ ನೀನು ಅದನ್ನು ಬೇರೆಯವ್ರಿಗೆ ಕೊಟ್ಟರೆ ನಿನಗೂ ದುಡ್ಡು ಬರುತ್ತೆ. ಓಕೆ, ದಟ್ ಈಸ್ ಟ್ರೇಡೇಬಲ್. ನನ್ನ ಹತ್ರ ಇವಾಗ ನಂದು ಒಂದು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಇದೆ ಅಂತಂದರೆ ಅದನ್ನು ನಾನು ವಾಪಸ್ ಎಲ್ಲಾದರೂ ಇಟ್ಬಿಟ್ಟು ನಾನು ದುಡ್ಡು ಇಸ್ಕೊಬೋದು. ದಟ್ ಈಸ್ ಟ್ರೇಡೇಬಲ್. ಮೆಚುರಿಟಿ ಪೀರಿಯಡ್ ಅಪ್ ಟು 1 year. ಕಾಲ್ ಮನಿಯಲ್ಲಿ ಎಷ್ಟು, ಓವರ್ ನೈಟ್, 1 night ಅಷ್ಟೇ, 1 ದಿನ ಅಷ್ಟೇ. ದೆನ್ ನೋಟಿಸ್ ಮನಿಯಲ್ಲಿ ಇಟ್ ಈಸ್ 15 days. ಹಿಯರ್ ಇಟ್ ಈಸ್ ಅಪ್ ಟು 1 year. ದೆನ್ ಇದರಲ್ಲಿ ನಾವು ಫಂಡ್ಸ್ನ ಕೊಟ್ಟಿರ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತ ಇದೆ, ಅಲ್ಲಿ ಹೋಗಿಬಿಟ್ಟು ನಾನು ಎಷ್ಟೋ ಒಂದು ದುಡ್ಡನ್ನ ಡೆಪಾಸಿಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 5 ಲಕ್ಷ ಡೆಪಾಸಿಟ್ ಮಾಡ್ತೀನಿ. ಸೊ 5 ಲಕ್ಷ ಡೆಪಾಸಿಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅವರು ನನಗೆ ಒಂದು ಸ್ಲಿಪ್ ಕೊಡ್ತಾರೆ ಅಥವಾ ಒಂದು ಬಾಂಡ್ ಕೊಡ್ತಾರೆ. ಆ ಬಾಂಡ್ ಹೆಸರೇ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ಓಕೆ, ಅದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಅದು ನನಗೆ ಸಿಗುತ್ತೆ. ಓಕೆನಾ. ಸೊ ಯಾರು ಇಶ್ಯೂ ಮಾಡೋದು, scheduled commercial banks. So what is scheduled commercial banks means those banks which are registered itself under schedule 2 of RBI Act. ಆಯಿತಾ, ಇದೆಲ್ಲ ಬರುತ್ತೆ ನೆಕ್ಸ್ಟ್ ಇದೇ ಚಾಪ್ಟರಲ್ಲಿ, ವಿಲ್ ಡೂ ಲೇಟರ್. ಸೊ ದೀಸ್ ಆರ್ ಆಲ್ ಅಬೌಟ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್. ಅದೇ ಥರ ಕಮರ್ಷಿಯಲ್ ಪೇಪರ್ ಅಂತ ಒಂದಿದೆ ಅಂಡರ್ ಮನಿ ಮಾರ್ಕೆಟ್. ದಿಸ್ ಈಸ್ ಆಲ್ಸೋ ಅನ್ ಇನ್ಸ್ಟ್ರೂಮೆಂಟ್ ಅಂಡರ್ ಮನಿ ಮಾರ್ಕೆಟ್. ಇದರಲ್ಲೇನು ಸೇಮ್ ಅನ್ಸೆಕ್ಯೂರ್ಡ್. ಮೆಚುರಿಟಿ ಪೀರಿಯಡ್ ಮಿನಿಮಮ್ 7 days, ಮ್ಯಾಕ್ಸಿಮಮ್ 1 year. ಓಕೆ, ಇಲ್ಲಿ ಟ್ರಿಕ್ ಮಾಡಿದ್ರೆ ಯು ಶುಡ್ ನಾಟ್ ಫಾಲ್ ಇನ್ ಟು ಟ್ರ್ಯಾಪ್. ಸೊ ಇದನ್ನು ಯಾರ್ಯಾರು ಇಶ್ಯೂ ಮಾಡ್ತಾರೆ, NBFCಸು, ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸು, ಆ್ಯಂಡ್ ದೀಸ್ ಆ್ಯಕ್ಟ್ಸ್ ಆಸ್ ಪ್ರಾಮಿಸರಿ ನೋಟ್ಸ್ ಅಂತ ಅಂದರೆ ಐ ಗ್ಯಾರಂಟಿ ಯು ದಟ್ ಐ ವಿಲ್ ಅಗೈನ್ ಪರ್ಚೇಸ್ ಇಟ್ ಬ್ಯಾಕ್ ಅಂತ. ಓಕೆನಾ. ಇಲ್ಲಿ ಇಟ್ ಈಸ್ ಡಯಾಗ್ರಾಮ್ಯಾಟಿಕಲಿ ಎಕ್ಸ್ಪ್ಲೇನ್ಡ್ ಹಿಯರ್. ಸಿ ವಾಟ್ ವಿಲ್ ನೇಮ್ ದಿಸ್ ಆಸ್ ಟುಡೇ ಇಸ್ ಯಶ್ ಬರ್ತ್ಡೇ. ಡೂ ಯಶ್. ಓಕೆ, ಯಶ್ ಏನು ಮಾಡ್ತಾನೆ, ಇದನ್ನು ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಆದರೂ ತಗೋ, ನಬಾರ್ಡ್, ಆಯಿಲ್ ಇಂಡಿಯಾ ಯಾವುದಾದ್ರೂ ಒಂದು ಕನ್ಸಿಡರ್ ಮಾಡ್ಕೋ. ಆಯಿತಾ. ಆಯಿಲ್ ಇಂಡಿಯಾ ಇಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಸೊ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಹೇಳಿದ್ವಲ್ಲ, ದಟ್ ಈಸ್ ಅದಕ್ಕೆ ಎಕ್ಸಾಂಪಲ್ ತೊಗೊಂಡಿರೋದು. ಸೊ ಯಶ್ ಏನು ಮಾಡ್ತಾನೆ, ಈ ಆರ್ಗನೈಸೇಷನ್ ಹತ್ರ ಹೋಗಿಬಿಟ್ಟು ಸಮ್ ಅಮೌಂಟ್ ಆಫ್ ದುಡ್ಡನ್ನ ಕೊಟ್ಬಿಟ್ಟು ಒಂದು ಸ್ಲಿಪ್ ಇಸ್ಕೊಂಡು ಬರ್ತಾನೆ. ಆಯಿತಾ. ಸೊ ಈ ಸ್ಲಿಪ್ನ ಇವನು ಇದರಲ್ಲಿ ಕೊಟ್ಟಿರ್ತಾನೆ ಎಷ್ಟು ಮೆಚುರಿಟಿ ಡೇಟ್ ಅಂತ. ಅಷ್ಟು ಆದಮೇಲೆ
ಇಲ್ಲಿ ನಾನು ತೊಗೊಂಡಿರೋದು 350 ಡೇಸ್ ಅಂತ ಎಕ್ಸಾಂಪಲ್ಗೆ. ಸೊ 350 ಡೇಸ್ ಲೇಟರ್ ಏನಾಗುತ್ತೆ, ಈ ಸ್ಲಿಪ್ ಇವಾಗ ಯಾರ ಹತ್ರ ಇತ್ತು, ಯಶ್ ಹತ್ರ ಇತ್ತು. ಸೊ ಯಶ್ ಈಸ್ ಗಿವಿಂಗ್ ದಟ್ ಸ್ಲಿಪ್ ಬ್ಯಾಕ್ ಟು ದ ಇನ್ಸ್ಟಿಟ್ಯೂಷನ್ ಆ್ಯಂಡ್ ರಿಸೀವಿಂಗ್ ಹಿಸ್ ಮನಿ, ಆ್ಯಂಡ್ ಹಿಯರ್ ಹೀಲ್ ಆಲ್ಸೋ ರಿಸೀವ್ ಸಮ್ ಅಮೌಂಟ್ ಆಫ್ ಇಂಟ್ರೆಸ್ಟ್. ಆ್ಯಂಡ್ ಇದು ಕಮರ್ಷಿಯಲ್ ಬ್ಯಾಂಕ್ ಅವ್ರ ಜೊತೆ ಮಾಡಿದ್ದು ಆಗಿದ್ದರೆ ದಿಸ್ ಇಸ್ ಏನು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತಾರೆ. ಈ ಥರ ಎಂಟಿಟೀಸ್ ಜೊತೆಯಿಂದ ಮಾಡಿದರೆ ದಟ್ ಈಸ್ ಕಮರ್ಷಿಯಲ್ ಪೇಪರ್ ಅಂತಾರೆ. ಓಕೆ, ದಿಸ್ ಇಸ್ ದ ಕಂಪ್ಲೀಷನ್ ಆಫ್ ಮನಿ ಮಾರ್ಕೆಟ್ ಆ್ಯಂಡ್ ಇಟ್ಸ್ ಇನ್ಸ್ಟ್ರೂಮೆಂಟ್ಸ್. ಆ್ಯಂಡ್ ದೀಸ್ ಆರ್ ಆಲ್ ಇಷ್ಟೇ ಇರಲ್ಲ, ಇನ್ನೂ ವೆರೈಟಿ ಆಫ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಬಟ್ ನಮ್ಮ ಎಕ್ಸಾಮ್ ಪರ್ಪಸ್ಗೆ ದೀಸ್ ಆರ್ ಇನಫ್. ಆ್ಯಂಡ್ ಸ್ವಿಚ್ ಟು ದ ನೆಕ್ಸ್ಟ್ ಟಾಪಿಕ್ ಏನು ಹೇಳುತ್ತೆ ಅಂದರೆ ಕಂಪನೀಸ್ ಆ್ಯಂಡ್ ಇಟ್ಸ್ ಟೈಪ್ಸ್. ಆಯಿತಾ, ಕಂಪನೀಸ್ ಯಾವ್ಯಾವ ಥರ ಇದೆ, ಗವರ್ಮೆಂಟ್ ಕಂಪನಿ ಮತ್ತು ನಾನ್ ಗವರ್ಮೆಂಟ್ ಕಂಪನಿ. ಮತ್ತು ಗವರ್ಮೆಂಟ್ ಕಂಪನಿಯಲ್ಲಿ ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ, ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ. ನಾನ್ ಗವರ್ಮೆಂಟಲ್ಲೂ ಪಬ್ಲಿಕಲ್ಲಿ ಅಗೇನ್ ಅನ್ಲಿಸ್ಟೆಡ್, ಲಿಸ್ಟೆಡ್. ಇದರಲ್ಲೂ ಅಷ್ಟೇ ಪಬ್ಲಿಕಲ್ಲಿ ಮತ್ತು ಅನ್ಲಿಸ್ಟೆಡ್, ಲಿಸ್ಟೆಡ್ ಅಂತ ಬರುತ್ತೆ. ಸೊ ನಮ್ಮ ಥಾಟ್ ಪ್ರೊಸೆಸ್ ಏನು, ಟೈಪ್ಸ್ ಆಫ್ ಕಂಪನಿ ಅಂದರೆ ಇಲ್ಲ ಗೌರ್ಮೆಂಟ್ ಕಂಪ್ನಿ ಇರುತ್ತೆ, ಇಲ್ಲ ಪ್ರೈವೇಟ್ ಕಂಪ್ನಿ ಇರುತ್ತೆ ಅಂತ. ಬಟ್ ಆ್ಯಕ್ಚುಲಲ್ಲಿ ಆ ಥರ ಇಲ್ಲ. ಹಾಗಾದರೆ ಗವರ್ಮೆಂಟ್ ಅಂತ ಕರಿಬೇಕು ಯಾವುದೇ ಒಂದು ಕಂಪ್ನಿನ ಅಂತಂದರೆ ಏನೇನು ಕಂಡೀಷನ್ಸ್ ಇರಬೇಕು, ವಿಲ್ ಡು. ಓಕೆ, ಈ ಕಂಪನಿ ಹೆಸರು ಕಾವೇರಿ. ಇಲ್ಲಿ ಗವರ್ಮೆಂಟ್ ಸೆಕ್ಟರ್ದ, ಪ್ರೈವೇಟ್ ಸೆಕ್ಟರ್ದ ಅಂತ ನಾವೇ ಲಾಸ್ಟಲ್ಲಿ ಡಿಸೈಡ್ ಮಾಡಬೇಕು. ಓಕೆನಾ, ಗವರ್ಮೆಂಟ್ ಅಂತ ಅನ್ನಿಸ್ಕೋಬೇಕು ಅಂದರೆ ಸೊ ಆ ಕಂಪನಿಯಲ್ಲಿ ಶೇರ್ಸು 51% ಆಫ್ ದ ಶೇರ್ಸು ಈದರ್ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ಸ್ ಆರ್ ಬೋತ್ ಆರ್ ಸ್ಟೇಟ್ ಗವರ್ಮೆಂಟ್ಸ್ ವಿತ್ ಅದರ್ ಎನಿ ಸ್ಟೇಟ್ ಗವರ್ಮೆಂಟ್, ಈ ಥರ ಕಾಂಬಿನೇಷನಲ್ಲಿ ಸೇರಿ ಗವರ್ಮೆಂಟ್ ಕಡೆ 51% ಆಫ್ ದ ಶೇರ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ವಿ ಕಾಲ್ ದಟ್ ಕಂಪನಿ ಆಸ್ ಗವರ್ಮೆಂಟ್ ಕಂಪನಿ. ಹಾಗಾದರೆ ಗವರ್ಮೆಂಟ್ಸ್ ಅಷ್ಟೇನಾ ಅಂತ ಅವ್ನು ಕೇಳಿದ್ರೆ ನೋ. ಗವರ್ಮೆಂಟ್ ಓನ್ಡ್ ಕಂಪನೀಸ್ ಇರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಆವಾಗಲೇ ನಾವು ಆಯಿಲ್ ಇಂಡಿಯಾ ತೊಗೊಂಡಿದ್ವಿ ಅಲ್ವಾ, ಈ ಆಯಿಲ್ ಇಂಡಿಯಾ ಕಂಪನಿ ಕೂಡ ಸ್ಟೇಟ್ ಗವರ್ಮೆಂಟ್ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಇನ್ನೊಂದು ಕಂಪ್ನಿನ, ಈ ಕಾವೇರಿ ಅನ್ನೋ ಕಂಪ್ನಿಯಲ್ಲಿ ಪಾರ್ಟ್ನರ್ಶಿಪ್ ತೊಗೊಂಡು ಇವ್ರ ಜೊತೆನೇ ಇದ್ದು, ಅದು ಕೂಡ ಈ 51% ಆ್ಯಂಡ್ ಅಬೋವ್ ಪೋರ್ಷನ್ ಆಫ್ ಶೇರ್ ಏನಿದೆ ಇದರಲ್ಲಿ ಇದು ಕೂಡ ಪಾರ್ಟಿಸಿಪೆಂಟ್ ಆಗಿದ್ದರೆ ಅದನ್ನು ಕೂಡ ನಾವು ಗವರ್ಮೆಂಟ್ ಕಂಪನಿ ಅಂತಲೇ ಹೇಳೋದು, ಬಿಕಾಸ್ ದಿಸ್ ಕಂಪನಿ ಇಟ್ ಸೆಲ್ಫ್ ಇಸ್ ಎ ಗವರ್ಮೆಂಟ್ ಕಂಪನಿ. ಓಕೆ, ಸೊ ಹಾಗಾದರೆ ನಾನ್ ಗವರ್ಮೆಂಟ್ ಅಂತ ಅಂದ್ರೇನು, ಗವರ್ಮೆಂಟು ಶೇರು ಲೆಸ್ ದ್ಯಾನ್ 49% ಇರುತ್ತೆ. ಸೊ 50-50 ಅಂತ ಅಂದರೆ ಈಕ್ವಲ್ ಆಗಿಬಿಡುತ್ತೆ. ಸೊ ಹಾಗಾದರೆ ಜಾಸ್ತಿ ಯಾರು ಅಂತ ಹೇಳಬೇಕು ಅಂತಂದರೆ ದಿಸ್ ಶುಡ್ ಬಿ ಒನ್ ಲೆಸ್ ಆ್ಯಂಡ್ ದಿಸ್ ಶುಡ್ ಬಿ ಒನ್ ಮೋರ್. ಓಕೆ, ಸೊ 51-49 ಅಂತ ಮಾಡ್ಕೊತಾರೆ. ದಿಸ್ ಈಸ್ ಲೈಕ್ ಬೇಸಿಕ್ ಸ್ಟಿಲ್ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಗವರ್ಮೆಂಟ್ ಶೇರು ಲೆಸ್ ದ್ಯಾನ್ 49% ಇದ್ದರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಆಗ ಅಂಥ ಕಂಪ್ನಿನ ನಾವು ನಾನ್ ಗವರ್ಮೆಂಟ್ ಕಂಪ್ನಿ ಅಂತ ಹೇಳ್ತೀವಿ. ಸೊ ಆಟೋಮೆಟಿಕಲಿ ಪ್ರೈವೇಟ್ ಏನು 51%, ಈದರ್ ಕಂಪನಿ ಆರ್ ಇಟ್ ಕ್ಯಾನ್ ಬಿ ಇಂಡಿವಿಜುವಲ್. ಓಕೆ, ನೆಕ್ಸ್ಟು ಹಾಗಾದರೆ ಮತ್ತೆ ಏನು ಮಾಡ್ತಾರೆ ಇವರು ಡಿವಿಷನಲ್ಲಿ, ಗವರ್ಮೆಂಟ್ ಕಂಪ್ನಿನ ಪ್ರೈವೇಟ್, ಪಬ್ಲಿಕ್, ನಾನ್ ಗವರ್ಮೆಂಟಲ್ಲೂ ಪ್ರೈವೇಟ್, ಪಬ್ಲಿಕ್ ಅಂತ ಡಿವೈಡ್ ಮಾಡ್ತಾರೆ ಅಲ್ವಾ. ಹಾಗಾದರೆ ಪಬ್ಲಿಕ್ ಅಂದರೆ ಏನು, ಪ್ರೈವೇಟ್ ಅಂದರೆ ಏನು ಅಂತ ಹೇಳಿ ಡಿಸ್ಕಸ್. ಸೊ ಪ್ರೈವೇಟ್ ಅಂದರೆ ಏನೇನು ಕಂಡೀಷನ್ ಫಾಲೋ ಆಗಬೇಕು ಅಂದರೆ ದೀಸ್ ಆರ್ ದ ಕಂಡೀಷನ್ಸ್. ಸೊ ಪ್ರೈವೇಟ್ ಅಂತ ಇವ್ರು ಏನು ಹೇಳ್ತಿದ್ದಾರೆ, ಇದು ಓನರ್ಶಿಪ್ ಬಗ್ಗೆ ಮಾತಾಡ್ತಾ ಇಲ್ಲ, ರ್ಯಾದರ್ ದ್ಯಾನ್ ಇಟ್ ಈಸ್ ಟೆಲ್ಲಿಂಗ್ ಅಬೌಟ್ ಇಟ್ಸ್ ಶೇರ್ಸ್. ಈ ಶೇರ್ಸು ಪಬ್ಲಿಕ್ಕಿಗೆ ಅವೈಲಬಲ್ ಇದೆಯಾ ಅಥವಾ ಆ ಕಂಪ್ನಿಯಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗಷ್ಟೇ ಅದನ್ನು ಕೊಡೋದಕ್ಕೆ ಚಾನ್ಸ್ ಇರೋದು, ಈ ಥರನ, ಅಥವಾ ಪಬ್ಲಿಕ್ ಕೂಡ ಅದನ್ನು ತೊಗೊಬಹುದಾ ಅಂತ. ಇದ್ರ ಬೇಸಿಸ್ ಮೇಲೆ ನಾವು ಪಬ್ಲಿಕ್ ಕಂಪ್ನಿನ ಪ್ರೈವೇಟ್ ಕಂಪ್ನಿನ ಅಂತ ಡಿಸೈಡ್ ಮಾಡ್ತಾ ಇರೋದು. ಆಯಿತಾ, ಸೊ ಶೇರ್ಸ್ ಅವೈಲಬಲ್ ಪಬ್ಲಿಕ್ಕಿಗೆ ಇದೆಯಾ ಇಲ್ವಾ, ಇದ್ದರೆ ದೀಸ್ ಆರ್ ಪಬ್ಲಿಕ್ ಕಂಪನೀಸ್, ಇಲ್ವಾ ಇದ್ದರೆ ಪಬ್ಲಿಕ್ ಕಂಪನೀಸ್, ಇಲ್ಲ ಅಂತ ಅಂದರೆ ಇಟ್ ಈಸ್ ಪ್ರೈವೇಟ್ ಕಂಪನಿ. ಅನದರ್ ಕಂಡೀಷನ್ ಹಿಯರ್ ಈಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ದಿಸ್ ಕಂಪನಿ ಶುಡ್ ಬಿ 200. ಎರಡೇ ಕಂಡೀಷನ್ ಬೇಸಿಕಲಿ, ಮ್ಯಾಕ್ಸಿಮಮ್ ನಂಬರ್ ಇಷ್ಟಿರಬೇಕು, ಜೊತೆಗೆ ಇದ್ರದ್ದು ಶೇರ್ಸು ಬರೀ ಕಂಪ್ನಿಯಲ್ಲಿ ಎಷ್ಟು ಈ 200 ಮೆಂಬರ್ಸ್ ಏನಿದ್ದಾರೆ ಇವರಿಗಷ್ಟೇ ಶೇರ್ಸ್ನ ಕೊಡೋ ಥರ ಇರಬೇಕು, ಪಬ್ಲಿಕ್ಕಿಗೆ ಆ್ಯಕ್ಸಸ್ ಇರಬಾರ್ದು ಇವ್ರ ಶೇರ್ಸಿಗೆ. ಅಂಥ ಕಂಪ್ನಿನ ನಾವು ವಿ ಕಾಲ್ ಇಟ್ ಆಸ್ ಪ್ರೈವೇಟ್ ಕಂಪನಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅಮೆಝಾನ್ ಶೇರ್ಸ್ ನಾವು ತೊಗೊಬೋದು. ಅಮೆಝಾನ್ IPO ಆಗಿದೆಯಾ, ಐ ಡೋಂಟ್ ನೋ, ಬಟ್ ಐ ನೋ ಫಾರ್ ಶ್ಯೂರ್ ದಟ್ ಫ್ಲಿಪ್ಕಾರ್ಟ್ದು IPO ಆಗಿಲ್ಲ ಇಲ್ಲಿವರೆಗೂ. ಸೊ ಫ್ಲಿಪ್ಕಾರ್ಟ್ ಈಸ್ ಕಂಪ್ಲೀಟ್ಲಿ ಪ್ರೈವೇಟ್ ಕಂಪನಿ, ಅದ್ರದ್ದು ಶೇರ್ಸು ಅವನಿನ್ನೂ ಕೊಟ್ಟಿಲ್ಲ, IPO ಮಾಡಿಲ್ಲ. ಸೊ ಅಂಥ ಕಂಪ್ನೀಸ್ನ, ಸೊ ಇದ್ರದ್ದು ಶೇರ್ಸ್ ಹಾಗಾದರೆ ಈ ಕಂಪ್ನಿಯಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಅವರಿಗಷ್ಟೇ ಅವೈಲಬಲ್ ಇದೆ, ನಾವೆಲ್ಲ ತೊಗೊಳಕ್ಕಾಗಲ್ಲ. ಒನ್ಸ್ ದಿಸ್ ಫ್ಲಿಪ್ಕಾರ್ಟ್ ಕಮ್ಸ್ ಇನ್ ಟು ದ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಲಿಸ್ಟ್ ಇಟ್ ಆನ್ ದಟ್ ಸ್ಟಾಕ್ ಎಕ್ಸ್ಚೇಂಜ್ ಲೈಕ್ ಥಿಂಗ್, IPO ಕೊಡ್ತಾನೆ ಅಲ್ವಾ, ಫಸ್ಟ್ ಟೈಮ್ ಕೊಡ್ಬೇಕಾದ್ರೆ ಏನಂತಾರೆ ಅದನ್ನು IPO, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಸೊ ಈ IPO ಕೊಟ್ಟ ಮೇಲೆ ಇಟ್ ಬಿಕಮ್ಸ್ ಪ್ರೈವೇಟಿಂದ ಪಬ್ಲಿಕ್ ಆಗುತ್ತೆ. ಅಗೇನ್ ಪಬ್ಲಿಕಲ್ಲಿ ನಾವು ಏನು ಹೇಳ್ತೀವಿ, ಲಿಸ್ಟೆಡ್ ಮತ್ತು ಅನ್ಲಿಸ್ಟೆಡ್ ಅಂತ ಹೇಳ್ತೀವಿ ಅಲ್ಲ. ಓಕೆ ವೆಯ್ಟ್, ಸಿ ಪಬ್ಲಿಕಲ್ಲಿ ಅಗೇನ್ ಅನ್ಲಿಸ್ಟೆಡ್ ಅಂತ ಅಂದರೆ ಸ್ಟಾಕ್ ಮಾರ್ಕೆಟಿಗೆ ಇನ್ನೂ ಇಳ್ದಿಲ್ಲ, ಲಿಸ್ಟೆಡ್ ಅಂತ ಅಂದರೆ ಇದು ಸ್ಟಾಕ್ ಮಾರ್ಕೆಟಲ್ಲಿ ಹ್ಯಾಸ್ ಲಿಸ್ಟೆಡ್ ಇಟ್ ಸೆಲ್ಫ್.
ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಐ ವಿಲ್ ಡೂ ಅಕೌಂಟ್ಸ್ ಆ್ಯಂಡ್ ಡೆಪಾಸಿಟ್ಸ್, ಟೈಪ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಟೈಪ್ಸ್ ಆಫ್ ಡೆಪಾಸಿಟ್ಸ್, ಸಾರಿ. ಸೊ ದಿಸ್ ಈಸ್ ಆಲ್ಸೋ ವಿಲ್ ಕನ್ಸಿಡರ್ ಯಶ್, ಬಟ್ ಈಗಿನ ಯಶ್ ಅಲ್ಲ, ಅಫ್ಕೋರ್ಸ್ ಯಶ್ ವೆನ್ ಹಿ ವಾಸ್ ಸ್ಟ್ರಗ್ಲಿಂಗ್, ಆಯಿತಾ. ಸೊ ಹಿಸ್ ಇನ್ಕಮ್ ವಾಸ್ 10K, ಅಸ್ಯೂಮ್. ಐ ನೋ ನೌ ಇಟ್ ಈಸ್ ಅನ್ರಿಯಲ್, ಬಟ್ ಅಸ್ಯೂಮ್ ಒನ್ಸ್ ಇಟ್ ವಾಸ್, ಆಯಿತಾ. ದೆನ್ ಅವನ ಎಕ್ಸ್ಪೆಂಡಿಚರ್ ಬಂದುಬಿಟ್ಟು ಲೈಕ್ ಎಲ್ಲ ಸೇರಿ 4 ಲಕ್ಷ ಆಗ್ತದೆ, ಸಾರಿ ನೋಡಿ ಮಿಸ್ಸಾಗು 4,000 ಅನ್ನೋಕ್ಕಾಗ್ತಾಯಿಲ್ಲ, ಬಟ್ ಫಾರ್ ಎಕ್ಸಾಂಪಲ್ 4,000 ಇತ್ತು. ಇನ್ನು ಮಿಕ್ಕಿದ 6,000ನ ಏನು ಮಾಡ್ತಾಯಿದ್ದ, ಕರ್ನಾಟಕ ಬ್ಯಾಂಕಿಗೆ ಹೋಗ್ಬಿಟ್ಟು ಡೆಪಾಸಿಟ್ ಮಾಡ್ತಾಯಿದ್ದ. ಅಲ್ಲಿ ಡೆಪಾಸಿಟ್ಸಲ್ಲಿ ಟೈಪ್ ಕೇಳ್ತಾಯಿದ್ರು ಕರ್ನಾಟಕ ಬ್ಯಾಂಕ್ ಅವರು ಯಶಿಗೆ, ನಿಮಗೆ ಡಿಮ್ಯಾಂಡ್ ಡೆಪಾಸಿಟ್ ಮಾಡಿಸ್ಬೇಕಾ, ಟೈಮ್ ಡೆಪಾಸಿಟ್ ಮಾಡಿಸ್ಬೇಕಪ್ಪ ಹೇಳು ಅಂತ. ಸೊ ಇಲ್ಲಿ ಫಸ್ಟ್ ಡಿಮ್ಯಾಂಡ್ ಡೆಪಾಸಿಟ್ ಅಂದ್ರೇನು, ಟೈಮ್ ಡೆಪಾಸಿಟ್ ಅಂದ್ರೇನು. ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್, ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂತ ಅಂದರೆ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿರ್ತೀಯ, ನಿಮಗೆ ಯಾವಾಗ ನಿಂಗಲ್ಲ, ಇದು ಯಶ್ ಎಕ್ಸಾಂಪಲ್. ಸೊ ಯಶಿಗೆ ಯಾವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೋ ದುಡ್ಡಿಂದು, ಅವಾಗ ಬಂದುಬಿಟ್ಟು ಬ್ಯಾಂಕ್ ಅವ್ರ ಹತ್ರ ಅಂತ ಕೇಳ್ತಾನೆ, ದುಡ್ಡು ಕೊಡಬೇಕು ಅವಾಗ ಅವರು. ಸೊ ಆ್ಯಸ್ ಪರ್ ಡಿಮ್ಯಾಂಡ್. ಬಟ್ ಅವ್ನು ಟೈಮ್ ಡೆಪಾಸಿಟ್ ಮಾಡಿಸಿದ್ರೆ ಇಲ್ಲಿವರೆಗೂ ಅದೇ ಟೈಮ್ ಡೆಪಾಸಿಟಲ್ಲಿ ಇಟ್ಟಿದ್ದರೆ ಫಾರ್ ದಿಸ್ ಅಮೌಂಟ್ ಆಫ್ ಟೈಮ್, ಈಗ FD ಎಲ್ಲ ಮಾಡಿಸ್ತೀವಲ್ಲ ಆ ಥರ. ಸೊ ಈ ಡಿಮ್ಯಾಂಡ್ ಎಷ್ಟೇ ಕ್ರಿಯೇಟ್ ಆಗಿರಲಿ, ಟೈಮ್ ಮುಗಿಯೋವರೆಗೂ ನಾವು ಆ ಡೆಪಾಸಿಟ್ನ ಅವ್ರು ಕೊಡೋಲ್ಲ, ಆ್ಯಂಡ್ ಕೊಟ್ಟರು ದೇರ್ ವಿಲ್ ಬಿ ಸಮ್ ಪೆನಾಲ್ಟಿ. ಆ ಥರದನ್ನು ನಾವು ಟೈಮ್ ಡೆಪಾಸಿಟ್ ಅಂತ ಹೇಳ್ತೀವಿ. ಸೊ ಡಿಮ್ಯಾಂಡ್ ಡೆಪಾಸಿಟ್ ಏನಿದೆ, ಇದಕ್ಕೆ ಅವರು ಚೆಕ್ನ ಕೊಟ್ಟಿರ್ತಾರೆ, ಚೆಕ್ ಇಶ್ಯೂ ಮಾಡಿರ್ತಾರೆ ಈ ಥರ ಡೆಪಾಸಿಟ್ಸಿಗೆ, ಆಯಿತಾ. ಸೊ ದೀಸ್ ಆರ್ ಕಾಲ್ಡ್ ಚೆಕ್ಕೆಬಲ್. ಟೈಮ್ ಡೆಪಾಸಿಟ್ಸಲ್ಲಿ ಚೆಕ್ ಕೊಟ್ಟಿರಲ್ಲ ಅವರು ನಮಗೆ, ಸೊ ದೀಸ್ ಆರ್ ನಾನ್ ಚೆಕ್ಕೆಬಲ್. ಸೊ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಅಕೌಂಟ್ಸ್ ಆ್ಯಂಡ್ ಟೈಪ್ಸ್ ಆಫ್ ಅಕೌಂಟ್ಸ್. ಯಾವ್ಯಾವ ಥರ ಅಕೌಂಟ್ ಕ್ರಿಯೇಟ್ ಮಾಡಬಹುದು ಬ್ಯಾಂಕಲ್ಲಿ ಅಂತಂದರೆ, ಒಂದು ಕರೆಂಟ್ ಅಕೌಂಟಲ್ಲಿ ಯಾವ ಅಕೌಂಟ್ನ ನಾವು ಕರೆಂಟ್ ಅಕೌಂಟ್ ಅಂತೀವಿ ಅಂತಂದರೆ, ದೇರ್ ವಿಲ್ ಬಿ ನೋ ಲಿಮಿಟ್ ಆನ್ ನಂಬರ್ ಆಫ್ ಟ್ರಾನ್ಸಾಕ್ಷನ್. ಸೊ ಏನೇನು ಪಾಯಿಂಟ್ಸ್ ಇಲ್ಲಿ ಬರ್ತಿದ್ದೀನಿ, ದೀಸ್ ಆರ್ ದ ಪ್ರಿಲಿಮ್ಸ್ ಪಾಯಿಂಟರ್ಸ್. ಇದರಲ್ಲೇ ಒಂದು ಕ್ವಶನ್ ಕೇಳಿದ್ರೆ ಇಷ್ಟು ಬೇಸಿಕ್ಸಲ್ಲಿ ಕೇಳಲ್ಲ, ಬಟ್ ಕ್ವಶನ್ ಪೇಪರ್ ಈಸಿ ಬಂದರೆ ಈ ಥರ ಕ್ವಶನ್ಸ್ ಕೂಡ ಅಪಿಯರ್ ಆಗಬಹುದು, ಹೇಳೋಕ್ಕಾಗಲ್ಲ, ಬಟ್ ವಿ ಹ್ಯಾವ್ ಟು ನೋ ಎವ್ರಿಥಿಂಗ್ ಪ್ರಾಪರ್ಲಿ. ನೋ ಲಿಮಿಟ್ ಆನ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್. 1 ದಿನಕ್ಕೆ, 1 ತಿಂಗಳಿಗೆ, 1 ಇಯರ್ಗೆ ಅಥವಾ ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಟ್ರಾನ್ಸಾಕ್ಷನ್ಸ್ ಮಾಡೋದ್ರ ಮೇಲೆ 1% ಲಿಮಿಟ್ ಇಲ್ಲ. ನೆಕ್ಸ್ಟ್, ದೀಸ್ ಆರ್ ಮೋಸ್ಟ್ ಲಿಕ್ವಿಡ್ ಡೆಪಾಸಿಟ್ಸ್. ಲಿಕ್ವಿಡ್ ಅಂತ ಅಂದರೆ ಅವತ್ತೇನು ಹೇಳಿದ್ದೆ ನಾನು, ಈಸಿಯಾಗಿ ಕನ್ವರ್ಟಿಬಲ್ ಟು ನಾಟ್ ಕನ್ವರ್ಟಿಬಲ್. ನಿಮಗೆ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂತಂದರೆ ಲೈಕ್ ಡೈರೆಕ್ಟಾಗಿ ವಿತೌಟ್ ಎನಿ ಫರ್ದರ್ ಟ್ರಾನ್ಸಾಕ್ಷನ್ ಇಟ್ ಈಸ್ ಪರ್ಚೇಸ್ಡ್. ಗೋಲ್ಡ್ ಇರುತ್ತೆ, ದೆನ್ ಕ್ಯಾಶ್ ಇರುತ್ತೆ. ಗೋಲ್ಡ್ನ ನೀನು ಕ್ಯಾಶ್ ಮಾಡಿಸಿ ಆ ಕ್ಯಾಶಿಂದ ನೀನು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀಯ. ಡೈರೆಕ್ಟಾಗಿ ಕ್ಯಾಶ್ ಇದ್ದರೆ ಡೈರೆಕ್ಟಾಗಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀಯ. ಸೊ ಇವೆರಡರಲ್ಲಿ ಹಾಗಾದರೆ ಜಾಸ್ತಿ ಲಿಕ್ವಿಡ್ ಯಾವುದು, ಕ್ಯಾಶ್. ಗೋಲ್ಡ್ ಈಸ್ ಲೆಸ್ ಲಿಕ್ವಿಡ್, ಸಾರಿ. ಓಕೆನಾ. ಸೊ ಅಕೌಂಟ್ಸಲ್ಲಿ ಮೋಸ್ಟ್ ಲಿಕ್ವಿಡ್ ಟೈಪ್ ಆಫ್ ಡೆಪಾಸಿಟ್ಸ್ ಯಾವುದ್ರಲ್ಲಿ ಇಡ್ಬೋದು ನಾವು ಅಂತಂದರೆ, ಇಟ್ ಈಸ್ ಇನ್ ಕರೆಂಟ್ ಅಕೌಂಟ್, ನಾಟ್ ಇನ್ ಸೇವಿಂಗ್ಸ್ ಅಕೌಂಟ್. ಸೊ ದಿಸ್ ಈಸ್ ಕ್ರೂಷಿಯಲ್ ಪಾಯಿಂಟ್ ಇನ್ ದಿಸ್ ಬೇಸಿಕ್ ಟಾಪಿಕ್ಸ್, ಆಯಿತಾ. ಆ್ಯಂಡ್ ಎಲ್ಲ ಇಂಡಿವಿಜುವಲು ಈ ಅಕೌಂಟ್ನ ಹೋಲ್ಡ್ ಮಾಡೋದಕ್ಕಾಗಲ್ಲ, ಯೂಶಲಿ ಗಿವನ್ ಫಾರ್ ಬಿಸ್ನೆಸ್ ಪರ್ಪಸಸ್. ಆ್ಯಂಡ್ ಇದರಲ್ಲಿ ನೀನು ಎಷ್ಟಾದರೂ ಅಮೌಂಟ್ ಇಡು, ಇದರಲ್ಲಿ ಬ್ಯಾಂಕ್ ಅವ್ರು ನಿಗೇನು ಇಂಟ್ರೆಸ್ಟ್ ಕೊಡಲ್ಲ. ಅದೇ ಸೇವಿಂಗ್ಸಲ್ಲಿ ಸಮ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಯು ವಿಲ್ ಗೆಟ್ ಫ್ರಮ್ ದ ಬ್ಯಾಂಕ್. ಉಲ್ಟಾ ನೀನೇ ಸರ್ವಿಸ್ ಚಾರ್ಜ್ ಕಟ್ಟಬೇಕು ಬ್ಯಾಂಕಿಗೆ ಈ ಅಕೌಂಟ್ ಮೇಂಟೈನ್ ಮಾಡೋದಕ್ಕೆ. ಓಕೆ, ಈ ಥರ ಅಕೌಂಟ್ನ ವಿ ಕಾಲ್ ಇಟ್ ಆಸ್ ಕರೆಂಟ್ ಅಕೌಂಟ್. ಎಸ್, ಸೇವಿಂಗ್ಸ್ ಅಕೌಂಟ್ ಅಂತ ಅಂದ್ರೇನು, ಅಲ್ಲಿ ಬಿಸ್ನೆಸ್ ಪರ್ಪಸಸ್ಸಿಗೆ, ಇಲ್ಲಿ ಇಂಡಿವಿಜುವಲ್ಸಿಗೆ. ಅಲ್ಲಿ ಯಾವುದು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸಲ್ಲಿ. ಇಲ್ಲಿ ದೇರ್ ಆರ್ ರಿಸ್ಟ್ರಿಕ್ಷನ್ಸ್ ಆನ್ ದ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್. ಜೊತೆಗೆ ಇಲ್ಲಿ ಇನ್ನೊಂದು ರಿಸ್ಟ್ರಿಕ್ಷನ್ ಏನು ಬರುತ್ತೆ ಅಂತಂದರೆ, ಮಿನಿಮಮ್ ಬ್ಯಾಲೆನ್ಸು ಇಷ್ಟು ಮೇಂಟೈನ್ ಮಾಡಿರಬೇಕು. 10K, 5K, 8K ಈ ಥರ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ನಿಮ್ಮ ಅಕೌಂಟಲ್ಲಿ ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೇವಿಂಗ್ಸ್ ಅಕೌಂಟಲ್ಲಿ. ಇದಕ್ಕೆ ಇಂಟ್ರೆಸ್ಟ್ ಬ್ಯಾಂಕ್ ವಿಲ್ ಪೇ ಅಸ್ ಇಂಟ್ರೆಸ್ಟ್ ಫಾರ್ ಡೆಪಾಸಿಟಿಂಗ್ ಅವರ್ ಮನಿ ಇಂಟು ದೀಸ್ ಟೈಪ್ ಆಫ್ ಅಕೌಂಟ್ಸ್. ವಿ ಆಲ್ ನೋ ದಿಸ್. ನೆಕ್ಸ್ಟ್ ಬಂದುಬಿಟ್ಟು ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಬರುತ್ತೆ, ವಿಲ್ ಡೂ ದ್ಯಾಟ್. ರೆಕರಿಂಗ್ ಡೆಪಾಸಿಟ್ ಅಕೌಂಟಲ್ಲಿ ಫಾರ್ ಎಕ್ಸಾಂಪಲ್ ಇದೊಂದು ಅಕೌಂಟ್ ಅಂತ ಅಂದರೆ, ಅಕೌಂಟ್ ಈಸ್ ನಾಟ್ ವಿಸಿಬಲ್ ಲಿಟ್ರಲಿ, ಬಟ್ ಅಸ್ಯೂಮ್ ದಿಸ್ ಈಸ್ ಅನ್ ಅಕೌಂಟ್. ಫಸ್ಟ್ ಮಂತು 5 ಲಕ್ಷ ರೂಪಾಯಿ ಹಾಕ್ತೀಯ, ಆಯಿತಾ. ಸೆಕೆಂಡ್ ಮಂತ್ ಇಲ್ಲ, 3ನೇ ಮಂತಲ್ಲಿ ಏನು ಮಾಡ್ತೀಯಾ, ಓಕೆ 4ನೇ ತಿಂಗಳು 3 ಮಂತ್ಸ್ ಲೇಟರ್ ಏನು ಮಾಡ್ತೀಯ, ಇನ್ನೂ 1 ಲಕ್ಷ ಹಾಕ್ತೀಯ, ಆಯಿತಾ. ನೆಕ್ಸ್ಟು ಮಂತಲ್ಲಿ 50,000ನ ನೀನು ವಿತ್ಡ್ರಾ ಮಾಡ್ಕೊತೀಯ ಫಾರ್ ಎಜುಕೇಷನ್ ಪರ್ಪಸ್ಸಿಗೆ. ಎಲ್ಲೋ ಫೀಸ್ ಕಟ್ಟಬೇಕಾಗಿರುತ್ತೆ, ಏನೋ ಇರುತ್ತೆ, ಈ ಅಕೌಂಟಿಂದ ವಿತ್ಡ್ರಾ ಮಾಡ್ಕೊತೀಯ. ಮತ್ತೆ 6 ತಿಂಗಳು ಬಿಟ್ಟು 5 ಲಕ್ಷ ಡೆಪಾಸಿಟ್ ಮಾಡ್ತೀಯ. ಸೊ ಇದರಲ್ಲಿ ಇವಾಗ ಟೋಟಲ್ ಎಷ್ಟು ಉಳ್ಕೊಂಡಿರುತ್ತೆ ಅಷ್ಟಕ್ಕೆ ಆ ಟೈಮಲ್ಲಿ ಏನೇನು ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಷ್ಟು ಇಂಟ್ರೆಸ್ಟ್ ರೇಟ್ ನಿಮ್ಗೆ ಸಿಗ್ತಾ ಇರುತ್ತೆ. ದಿಸ್ ಈಸ್ ಸಿಮಿಲರ್ ಟು FD, ಬಟ್ ಇಲ್ಲಿ ಫಿಕ್ಸ್ಡು, ಇಲ್ಲಿ ಸ್ವಲ್ಪ ಫ್ಲೆಕ್ಸಿಬಲ್. ಓಕೆ, ಆ್ಯಂಡ್ ಮಿನಿಮಮ್ ಎಷ್ಟು ಇಡಬೇಕು ಅಂತ ಅಂದರೆ 6 ಮಂತ್ಸ್ ಮಿನಿಮಮ್ ಇಡಲೇಬೇಕು. ಬಟ್ FD ಅಲ್ಲಿ ಮಿನಿಮಮ್ 7 ಡೇಸ್ ಇರೋದು. ಓಕೆ, ಇಲ್ಲಿ ಮಿನಿಮಮ್ 6 ಮಂತ್ಸ್, ಮ್ಯಾಕ್ಸಿಮಮ್ ಅಪ್ ಟು 10 ಇಯರ್ಸ್ ತನಕನೂ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು FD ಎಲ್ಲರಿಗೂ ಗೊತ್ತಿರೋ ಹಾಗೆ ಫಿಕ್ಸ್ಡ್ ಟರ್ಮ್ ಅಂತ ಅಂದರೆ
5 ವರ್ಷಕ್ಕೆ ಇಟ್ಟಿದ್ರೆ 5 ವರ್ಷನೇ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಸೇವಿಂಗ್ಸ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ದೆನ್ ಮಿನಿಮಮ್ 7 ಡೇಸ್ ಇಡಬೇಕು. ಮ್ಯಾಕ್ಸಿಮಮ್ ಇಲ್ಲೂ ಆಲ್ಮೋಸ್ಟ್ 10 ಇಯರ್ಸ್ ತನಕ ಇರುತ್ತೆ. ದೆನ್ ಅದೇ ಪ್ರಿಮೆಚ್ಯೂರ್ಗಿಂತ ಮುಂಚೆ ಏನಾದರೂ ಇಫ್ ಯು ವಾಂಟ್ ಟು ವಿತ್ಡ್ರಾ ಮನಿ ಫ್ರಮ್ ದಿಸ್ ಅಕೌಂಟ್ ದೆನ್ ಪೆನಾಲ್ಟಿ ಕಟ್ಟಬೇಕು ಅಷ್ಟೇ. ಸೊ ನೆಕ್ಸ್ಟ್ ಸ್ಮಾಲ್ ಟಾಪಿಕ್ ಲೆಫ್ಟ್ ಈಸ್ NRI ಅಂತ ಇರ್ತಾರೆ ಅಲ್ವಾ, NRIs, ನಾನ್ ರೆಸಿಡೆಂಟ್ಸ್ ಆಫ್ ಇಂಡಿಯಾ. ದೇ ಆರ್ ಇಂಡಿಯನ್ ಸಿಟಿಸನ್ಸ್ ಇಟ್ ಸೆಲ್ಫ್ ಬಟ್ ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾ ಇನ್ ಅದರ್ ಫಾರಿನ್ ಕಂಟ್ರೀಸ್. ಸೊ ಅವ್ರ ಅಕೌಂಟ್ಸ್ ಕೂಡ ಇರುತ್ತೆ ಅಲ್ವಾ ನಮ್ಮ ಬ್ಯಾಂಕ್ ಅಕೌಂಟ್ಸಲ್ಲಿ. ಸೊ ಅದರಲ್ಲಿ ಟೈಪ್ಸ್ ಬರುತ್ತೆ: ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಅಕೌಂಟ್, ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಅಕೌಂಟ್, ನಾನ್ ರೆಸಿಡೆಂಟ್ ಆರ್ಡಿನರಿ ಅಕೌಂಟ್. ಸೊ ಆರ್ಡಿನರಿ ಹಿಯರ್ ಈಸ್ ಫಾರ್ ಎ ರೀಸನ್. ಎಕನಾಮಿಕ್ಸಲ್ಲಿ ಎಲ್ಲ ನೇಮ್ಸಲ್ಲೇ ಇದ್ಬಿಡುತ್ತೆ, ಓಕೆನಾ. ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ FCNR ಅಕೌಂಟ್ ಅಂದರೆ ಏನು. ಸೊ FCNRಲ್ಲಿ ಬರೀ ಹಾಗಾದರೆ ಡಾಲರ್ಸ್ ಇಡಬೇಕಾ ಅಥವಾ ಅವ್ರು ಯಾವ ಕಂಟ್ರಿಯಲ್ಲಿದ್ದಾರೆ ಅದನ್ನು ಮಾತ್ರ ಇಡಬೇಕಾ? ನೋ, ಎನಿ ಕರೆನ್ಸಿ ಕ್ಯಾನ್ ಬಿ ಡೆಪಾಸಿಟೆಡ್ ಇನ್ ಸಚ್ ಟೈಪ್ ಆಫ್ ಅಕೌಂಟ್ಸ್, ಎನಿ ಕರೆನ್ಸಿ, ಆಯಿತಾ. ಬಟ್ NREಯಲ್ಲಿ ಇಟ್ ಈಸ್ ಓನ್ಲಿ ಇನ್ ಟರ್ಮ್ಸ್ ಆಫ್ ರುಪೀಸ್. ನೀನು ಯಾವ ದೇಶದಲ್ಲಾದರೂ ಇರಲಿ ಅದನ್ನು ರುಪಿಗೆ ಕನ್ವರ್ಟ್ ಮಾಡಿನೇ ಇದರಲ್ಲಿ ಡೆಪಾಸಿಟ್ ಮಾಡಬೇಕು. NRO ಅಲ್ಲೂ ಸೇಮ್, ಓಕೆ. ದೆನ್ ಇಲ್ಲಿ FCNRಲ್ಲಿ ಟೈಮ್ ಡೆಪಾಸಿಟ್ ಅಷ್ಟೇ, ಇದರ್ ರೆಕರೆಂಟ್ ಆರ್ FD. ಬಟ್ NREಯಲ್ಲಿ ಸೇವಿಂಗ್ಸು, ಫಿಕ್ಸ್ಡು, ರೆಕರೆಂಟ್, ಕರೆಂಟ್ ಅಕೌಂಟ್ ಯಾವುದಾದ್ರೂ ಮಾಡಿಸ್ಬೋದು. NRO ಅಲ್ಲೂ ಸೇಮ್, ಯಾವುದು ಬೇಕಾದರೂ ಮಾಡಿಸ್ಬೋದು. FCNRಲ್ಲಿ ಮಾತ್ರ ಟೈಮ್ ಡೆಪಾಸಿಟ್ ಅಷ್ಟೇ, ಆಯಿತಾ. ನೆಕ್ಸ್ಟ್ ಪಾಯಿಂಟು, ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಏನಿರುತ್ತೆ, ನಾವು ಟೋಟಲ್ ಡೆಪಾಸಿಟೆಡ್ ಅಮೌಂಟ್ ಮತ್ತು ಅದಕ್ಕೆ ಬರೋ ಇಂಟ್ರೆಸ್ಟ್, ಅದಕ್ಕೆ ನಾನ್ ಟ್ಯಾಕ್ಸೆಬಲ್. ನಾನ್ ಟ್ಯಾಕ್ಸೆಬಲ್ ಏನಕ್ಕೆ? ಸೊ ಟ್ಯಾಕ್ಸೆಬಲ್ ಆದರೆ ಅವರು ಯಾವ ಕಂಟ್ರಿಯಲ್ಲಿ ಏನು ವರ್ಕ್ ಮಾಡ್ತಿದ್ದಾರೆ ನಾನ್ ರೆಸಿಡೆಂಟ್ಸು, ಅಲ್ಲೇ ಅಕೌಂಟ್ ಮಾಡಿಸ್ಕೊಂಡು ಅಲ್ಲೇ ಇಟ್ಕೊತಾ ಇದ್ರು. ಸಿನ್ಸ್ ಇಟ್ ಈಸ್ ನಾನ್ ಟ್ಯಾಕ್ಸೆಬಲ್, ನೌ ದೇ ಆರ್ ಎನ್ಕರೇಜ್ ಟು ಕೀಪ್ ದೇರ್ ಮನಿ ಇನ್ ಇಂಡಿಯಾ ಇನ್ ದೀಸ್ ಟೈಪ್ ಆಫ್ ಅಕೌಂಟ್ಸ್. ಸೊ ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಆರ್ ನಾನ್ ಟ್ಯಾಕ್ಸೆಬಲ್. ಹಿಯರ್ ಆಲ್ಸೋ ನಾನ್ ಟ್ಯಾಕ್ಸೆಬಲ್, ಬಟ್ NRO ಅಲ್ಲಿ ಇಟ್ ಈಸ್ ಟ್ಯಾಕ್ಸೆಬಲ್. ವೈ ಇಟ್ ಈಸ್ ಟ್ಯಾಕ್ಸೆಬಲ್ ಅಂತ ಅಂದರೆ, ಇದರಲ್ಲಿ ರುಪಿಯಲ್ಲಿ ಇರ್ತಾರಲ್ಲ ದುಡ್ಡು, ಇದು ಈ ರುಪಿ ಅವ್ರಿಗೆ ಹೇಗೆ ಬಂದಿರುತ್ತೆ ಅಂತಂದರೆ, ಅವರು ಹೊರಗಡೆ ಕೆಲಸ ಮಾಡ್ತಿದ್ರು. ಸಪೋಸ್ ಇಲ್ಲಿ ಇವ್ರದ್ದು ಒಂದು ಬಿಲ್ಡಿಂಗ್ ಬಿಟ್ಬಿಟ್ಟು ಹೋಗಿರ್ತಾರೆ ರೆಂಟಿಗೆ. ಸೊ ಈ ರೆಂಟಲ್ ಇನ್ಕಮ್ ಬರ್ತಿರುತ್ತೆ. ಈ ರೆಂಟಲ್ ಇನ್ಕಮ್ದು ಏನೇನಿದೆ ಅದು ಈ ಥರ ಅಕೌಂಟಲ್ಲಿ ಅವರು ಡೆಪಾಸಿಟ್ ಮಾಡಿಸಿರ್ತಾರೆ. ಸೊ ಇದು ಇಂಡಿಯಾದಲ್ಲೇ ತಾನೇ ಜನ್ರೇಟ್ ಆಗ್ತಾ ಇರೋದು ದುಡ್ಡು. ಸೊ ದೇ ಆರ್ ಟ್ಯಾಕ್ಸಬಲ್. ಅಥವಾ ಅವ್ರದ್ದು ಅಗ್ರಿಕಲ್ಚರ್ ಲ್ಯಾಂಡ್ ಕೊಟ್ಬಿಟ್ಟು ಹೋಗಿರ್ತಾರೆ, ಒಂದು 4 ಜನ ಬಿಟ್ಬಿಟ್ಟು ನೀವೇ ಬೆಳ್ಕೊತಾ ಇರಿ ಅಂತ. ಸೊ ಇದರಿಂದ ಏನು ಅವನಿಗೆ ಇನ್ಕಮ್ ಜನ್ರೇಟ್ ಆಗ್ತಾ ಇದೆ. ಸೊ ಅದು ಕೂಡ ಇವಾಗ ನಾವು ಇಟ್ ಈಸ್ ಜನ್ರೇಟೆಡ್ ಇನ್ ದ ಇನ್ಕಮ್ ಇಸ್ ಜನ್ರೇಟೆಡ್ ಇನ್ ಇಂಡಿಯಾ ಇಟ್ ಸೆಲ್ಫ್. ಸೊ ಅಗೇನ್ ಇಟ್ ಈಸ್ ಟ್ಯಾಕ್ಸಬಲ್. ಸೊ ಆರ್ಡಿನರಿ ಅಂತ ಅಂದರೆ ಇಂಡಿಯಾದಲ್ಲಿ ಅವ್ರು ಜನ್ರೇಟ್ ಆಗ್ತಾ ಇರೋದು ದುಡ್ಡು ಇಂಡಿಯಾದಲ್ಲೇ, ಹೆನ್ಸ್ ಇಟ್ ಈಸ್ ಟ್ಯಾಕ್ಸಬಲ್. ನೆಕ್ಸ್ಟು ರೀಪ್ಯಾಟ್ರಿಯಬಲ್ನೆಸ್ ಅಂತ NRIಯಲ್ಲಿ ಬರುತ್ತೆ. ಏನಂದರೆ ರೀಪ್ಯಾಟ್ರಿಯಬಲ್ ಅಂತ ಅಂದ್ರೇನು, ಇಲ್ಲಿ ಫಾರಿನ್ ಕಂಟ್ರಿ ಅವರು ಇಲ್ಲಿ ಏನಿಟ್ಟಿರ್ತಾರೆ, ನಾಟ್ ಫಾರಿನ್ ಕಂಟ್ರಿ ಅವರು, ಫಾರಿನಲ್ಲಿರೋರು ಇಂಡಿಯಾದಲ್ಲಿ ಏನಿಟ್ಟಿರ್ತಾರೆ ಅದನ್ನು ತೊಗೊಂಡು ಹೋಗ್ಬೋದಾ ವಾಪಸ್ಸು ಅಂತ. FCNRಲ್ಲಿ ಇರೋದು ತೊಗೊಂಡು ಹೋಗ್ಬೋದು, ಆಯಿತಾ. ಏನು ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲಲ್ಲಿರೋದು ಕೂಡ ತೊಗೊಂಡು ಹೋಗ್ಬೋದು. ಆದರೆ NRO ಅಲ್ಲಿ ತೊಗೊಂಡು ಹೋಗೋದಕ್ಕಾಗಲ್ಲ, ಬಿಕಾಸ್ ಇದ್ರದ್ದು ಸೋರ್ಸ್ ಎಲ್ಲಿ ಜನ್ರೇಟ್ ಆಗ್ತಾ ಇರೋದು ಇಂಡಿಯಾದಲ್ಲೇ. ಸೊ ಇಲ್ಲಿ ಏನು ಬರ್ತಾಯಿದೆ ಅದನ್ನು ಅವರು ಅಲ್ಲಿ ತೊಗೊಂಡು ಹೋಗೋದಕ್ಕಾಗಲ್ಲ. ಓಕೆ, ದೀಸ್ ಆರ್ NRI ಟೈಪ್ ಆಫ್ ಅಕೌಂಟ್ಸ್. ಇದನ್ನು ಕೇಳ್ತಾರೆ, ಲೈಕ್ ಈ ಟೈಪ್ಸ್ ಆಫ್ ಅಕೌಂಟ್ಸ್ ಎಲ್ಲ ಎಕ್ಸಾಮಲ್ಲಿ ಕೇಳ್ತಾರೆ ಅನ್ನೋ ಥರ ಇಲ್ಲ. ದೀಸ್ ಫಾರ್ಮ್ಸ್ ದ ಕ್ರೂಷಿಯಲ್ ಇಂಪಾರ್ಟೆಂಟ್ ಟಾಪಿಕ್ ಇದನ್ನು. ಓಕೆ, ವಿಲ್ ಡೂ ದ ನೆಕ್ಸ್ಟ್ ಪೋರ್ಷನ್ ಆಫ್ ದ ಸಿಲೆಬಸ್: ಮನಿ ಕ್ರಿಯೇಷನ್, ಮನಿ ಸಪ್ಲೈ, ಮನಿ ಮಲ್ಟಿಪ್ಲಿಕೇಶನ್, ಮಾನಿಟರಿ ಬೇಸ್, ಮಾನಿಟರಿ ಪಾಲಿಸಿ, ಕಾಂಪೋನೆಂಟ್ಸ್, all these things we'll do in the next video, and that will be one single and long video. But if you learn that video completely, like 60-70% of the economy will be in your hands. Okay, bye bye. Hope you got these things rightly and without any doubts. And even if you have doubts, please feel free to ask me. Bye.